ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಅರಣ್ಯ. ಆ ಅರಣ್ಯದಲ್ಲಿ ಒಂದು ತುಂಬು ಗರ್ಭಿಣಿಯಾದಂತಹ ಜಿಂಕೆಯೊಂದು ವಾಸಿಸುತ್ತಿತ್ತು. ಅದೊಂದು ಸಮಯ ಆ ಅರಣ್ಯವು ಕಪ್ಪು ಮೋಡಗಳಿಂದ ಆವರಿಸಲ್ಪಟ್ಟಿತ್ತು. ಅದು ಸಂಜೆಯ ಸಮಯವಾಗಿತ್ತು. ಹಾಗೆ ಅದೇ ಸಮಯದಲ್ಲಿ ಜಿಂಕೆಗೆ ಹೆರಿಗೆಯ ನೋವು ಶುರುವಾಯಿತು. ಕಪ್ಪು ಮೋಡಗಳಿಂದಾಗಿ ಕಾಡಿನಲ್ಲಿ ಸಿಡಿಲು ಬಿದ್ದು ಕಾಡಿಗೆ ಬೆಂಕಿ ತಗುಲಿತು. ಆಗ ಜಿಂಕೆಯು ತಾನು ವಾಸಿಸುತ್ತಿರುವಂತಹ ಮನೆಯನ್ನು ಬಿಟ್ಟು ತನ್ನ ಜೀವವನ್ನು ಉಳಿಸಿಕೊಳ್ಳಲು ಓಡತೊಡಗಿತು. ಹೀಗೆ ಓಡುತ್ತಾ ಓಡುತ್ತಾ ಬಾಯಾರಿಕೆಯಿಂದ ನೀರು ಕುಡಿಯಬೇಕು ಎಂದು ಒಂದು ನದಿಯ ತೀರಕ್ಕೆ ಬಂದು ತಲುಪಿತು. ಹೀಗೆ ಜಿಂಕೆ ನೀರು ಕುಡಿಯಬೇಕು ಎಂದು ಮುಂದಾದಾಗ ಆ ತಿಳಿಯಾದ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ಕಂಡಿತು. ಅದರಲ್ಲಿ ಜಿಂಕೆಯ ಆತಂಕ ಸ್ಪಷ್ಟವಾಗಿ ಗೋಚರವಾಗುತ್ತಿತ್ತು. ಏಕೆಂದರೆ ಅತ್ತ ತಾನು ವಾಸಿಸುತ್ತಿರುವ ಮನೆಯು ಬೆಂಕಿಯಿಂದ ನಾಶವಾಗಿತ್ತು. ಇತ್ತ ಜಿಂಕೆಯು ಹೆರಿಗೆಯ ನೋವನ್ನು ಅನುಭವಿಸುತ್ತಿತ್ತು. ಹೀಗೆಯೇ ಜಿಂಕೆ ನೀರು ಕುಡಿಯಲು ಮುಂದಾದಾಗ ಅದರ ಎಡಭಾಗದಲ್ಲಿರುವ ಪೊದೆಗಳಿಂದ ಏನೋ ಒಂದು ಚಲನೆಯ ಶಬ್ದ ಕೇಳಿಸಿತು. ತಕ್ಷಣವೇ ಅದು ನೋಡಿದಾಗ ಅಲ್ಲೊಬ್ಬ ಬೇಟೆಗಾರನು ಪೊದೆಗಳ ಹಿಂದೆ ತನ್ನ ಮೇಲೆ ಗುರಿಯಿಟ್ಟು ನಿಂತಿರುವುದನ್ನು ಅದು ಕಂಡಿತು. ಜಿಂಕೆ ಆಗಲೇ ತುಂಬ ಗಾಬರಿಯಲ್ಲಿತ್ತು. ಈಗ ಬೇಟೆಗಾರನನ್ನು ಕಂಡು ಅದರ ಭಯ ಇನ್ನಷ್ಟು ಹೆಚ್ಚಾಯಿತು. ತಕ್ಷಣವೇ ಜಿಂಕೆಯು ಅಲ್ಲಿಂದ ಓಡಿ ಹೋಗಲು ನಿರ್ಧರಿಸಿ ತನ್ನ ಬಲಭಾಗಕ್ಕೆ ತಿರುಗಿದಾಗ ಅಲ್ಲೊಂದು ಕ್ರೂರ ಸಿಂಹವು ಪೊದೆಗಳ ಹಿಂದೆ ಅಡಗಿ ಕುಳಿತಿರುವುದನ್ನು ಗಮನಿಸಿತು. ಆ ಸಿಂಹವು ಜಿಂಕೆಯ ಮೇಲೆ ದಾಳಿ ಮಾಡಲು ಸರಿಯಾದ ಸಮಯವನ್ನೇ ಕಾಯುತ್ತಿತ್ತು. ಹೀಗೆ ಜಿಂಕೆ ಸುತ್ತಲೂ ನೋಡಿತು. ಒಂದು ಕಡೆ ಬೇಟೆಗಾರ, ಇನ್ನೊಂದೆಡೆ ಸಿಂಹ, ಮತ್ತೊಂದೆಡೆ ಕಾಡಿನಲ್ಲಿರುವ ಬೆಂಕಿ ಹಾಗೂ ಇನ್ನೊಂದೆಡೆ ಆಳವಾದಂತಹ ನದಿ. ಸಾವು ಅದರ ಸುತ್ತಲೂ ಇತ್ತು. ತಪ್ಪಿಸಿಕೊಳ್ಳಲು ದಾರಿಯೇ ಇರಲಿಲ್ಲ. ಜಿಂಕೆ ತನ್ನ ಜೀವವನ್ನು ಉಳಿಸಲು ತುಂಬಾ ಯೋಚಿಸಿತು. ಆದರೆ ಯಾವುದೇ ಮಾರ್ಗವಿರಲಿಲ್ಲ. ಆಗ ಜಿಂಕೆ ತನ್ನ ಸಾವು ಖಚಿತ ಎಂದು ಮನದಲ್ಲಿಯೇ ಅಂದುಕೊಂಡಿತು. ಇನ್ನು ಭಯಪಡುವುದರಿಂದ ಏನೂ ಪ್ರಯೋಜನವಿಲ್ಲ. ಸಾಯುವುದೇ ಖಚಿತ ಎಂದ ಮೇಲೆ ಘನತೆಯಿಂದ ಸಾಯಬೇಕು ಎಂದು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡಿತು. ನಿರ್ಭೀತಿಯಿಂದ ನೀರು ಕುಡಿಯಲು ಪ್ರಾರಂಭಿಸಿತು. ಮತ್ತೆ ಏನಾದರೂ ಒಳ್ಳೆಯದು ಆಗಲಿ ಎಂದು ಆಶಿಸಿತು. ಹೀಗೆ ಜಿಂಕೆಯು ನೀರು ಕುಡಿಯುವುದನ್ನೇ ಗಮನಿಸಿದ ಬೇಟೆಗಾರನು ತನ್ನ ಬಾಣವನ್ನು ಎಳೆದನು ಮತ್ತು ಅವನು ತನ್ನ ಬಾಣವನ್ನು ಬಿಡಲು ಹೊರಟಿದ್ದನು. ಅಷ್ಟರಲ್ಲಿಯೇ ಆಕಾಶದಿಂದ ಬಲವಾದ ಮಿಂಚಿನ ಶಬ್ದವಾಯಿತು. ಬಲವಾದ ಮಿಂಚಿನ ಪರಿಣಾಮವಾಗಿ ಬೇಟೆಗಾರನ ಕೈಗಳು ನಡುಗಿತು ಮತ್ತು ಅವನ ಗುರಿ ತಪ್ಪಿ ಜಿಂಕೆಯ ಮೇಲೆ ಆಕ್ರಮಣ ಮಾಡಲು ಮುಂದಾಗುತ್ತಿದ್ದಂತಹ ಸಿಂಹಕ್ಕೆ ನಾಟಿದವು. ಸಿಂಹವು ಬಲವಾಗಿ ಗಾಯಗೊಂಡಿತು. ಹಾಗೆ ಅದರ ಕಣ್ಣುಗಳು ಬೇಟೆಗಾರನ ಮೇಲೆ ಬಿದ್ದವು. ಸಿಂಹವು ಬೇಟೆಗಾರನ ಮೇಲೆ ದಾಳಿ ಮಾಡಲು ಅವನ ಕಡೆಗೆ ಓಡಲು ಪ್ರಾರಂಭಿಸಿತು. ಇತ್ತ ಬೇಟೆಗಾರನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಓಡಲು ಪ್ರಾರಂಭಿಸಿದನು ಮತ್ತು ಸಿಂಹವು ಅವನನ್ನು ಹಿಂಬಾಲಿಸಲು ಪ್ರಾರಂಭಿಸಿತು. ಸಿಡಿಲಿನ ಆರ್ಭಟದಿಂದ ಧಾರಾಕಾರವಾಗಿ ಮಳೆ ಸುರಿಯಲಾರಂಭಿಸಿತು. ಹಾಗೆ ಕಾಡಿನ ಬೆಂಕಿಯು ಮಳೆಯಿಂದ ನೆಂದಿತು. ನೀರು ಕುಡಿದು ಜಿಂಕೆ ತಲೆ ಎತ್ತಿ ನೋಡುವಷ್ಟರಲ್ಲಿ ಸಿಂಹವಾಗಲಿ ಇತ್ತ ಬೇಟೆಗಾರನಾಗಲಿ ಇರಲಿಲ್ಲ. ಹಾಗೆ ಕಾಡಿನ ಬೆಂಕಿಯೂ ಸಹ ನಂದಿ ಹೋಗಿತ್ತು. ಜಿಂಕೆ ಸ್ವಲ್ಪವೂ ಸಮಯ ವ್ಯರ್ಥ ಮಾಡದೆ ಅಲ್ಲಿಂದ ಒಂದು ಸುರಕ್ಷಿತವಾದ ಸ್ಥಳಕ್ಕೆ ಓಡಿ ಹೋಯಿತು ಮತ್ತು 3 ಮಕ್ಕಳಿಗೆ ಜನ್ಮ ಕೊಟ್ಟಿತು. ಹೀಗೆ ನಮ್ಮ ಜೀವನದಲ್ಲಿ ನಾವು ಕೆಲವೊಮ್ಮೆ ಎಲ್ಲ ಕಡೆಯಿಂದ ತೊಂದರೆಗಳಿಂದ ಸುತ್ತಲ್ಪಟ್ಟಿದ್ದೇವೆ ಎಂದು ಭಾಸವಾಗುತ್ತದೆ ಮತ್ತು ನಾವು ಅವುಗಳಿಂದ ಹೊರನಡೆಯಲು ಯಾವುದೇ ಮಾರ್ಗಗಳಿಲ್ಲ ಎಂದು ಕಾಣುತ್ತಿರುತ್ತದೆ. ಆದರೆ ಇಂತಹ ಸಮಸ್ಯೆಗಳಲ್ಲಿ ಧೈರ್ಯವನ್ನು ಕಳೆದುಕೊಳ್ಳಬಾರದು. ನಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ತೊಂದರೆಗಳು ಬಂದರೂ ಅವುಗಳಿಗೆ ಭಯಪಡಬಾರದು.
ಬದಲಾಗಿ ಧೈರ್ಯದಿಂದ ಎದುರಿಸಬೇಕು ಎಂಬ ಸಕಾರಾತ್ಮಕ ಯೋಚನೆ ಮಾಡಬೇಕು. ಏಕೆಂದರೆ ಒಂದು ಬಾರಿ ನೀವು ಧೈರ್ಯದಿಂದ ಸಮಸ್ಯೆಯನ್ನು ಎದುರಿಸಬೇಕು ಎಂಬ ಸಕಾರಾತ್ಮಕ ಯೋಚನೆ ಮಾಡಿದಾಗ ನಿಮ್ಮಲ್ಲೊಂದು ಭರವಸೆ ಅಥವಾ ಆಶಾಭಾವನೆ ಮೂಡುತ್ತದೆ. ಹಾಗೆ ಭರವಸೆಯಿಂದ ಏನು ಬೇಕಾದರೂ ನಾವು ಸಾಧಿಸಬಹುದಾಗಿದೆ. ಹೀಗಾಗಿ ಸಮಸ್ಯೆಗಳು ಎದುರಾದಾಗ ನೀವು ಧೈರ್ಯ ಹಾಗೂ ಆತ್ಮವಿಶ್ವಾಸ ಹೊಂದಿದಾಗ ಬದುಕು ನಿಮಗೆ ಹೊಸ ಬಾಗಿಲನ್ನು ತೆರೆದಿಡುತ್ತದೆ.